ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನವೆಂಬರ್ ಕ್ರಾಂತಿ ಅಂತ ಶುರು ಮಾಡಿದ್ದೆ ಕಾಂಗ್ರೆಸ್ನವರು, ರಾಜಣ್ಣನೇ ಶುರು ಮಾಡಿದ್ದು. ನವೆಂಬರ್ ಕ್ರಾಂತಿ ಅಂತ ಏನೂ ಆಗಲ್ಲ, ಇದನ್ನು ಯಾಕೆ ಬಿ ಜೆ ಪಿಯವರು ಹುಟ್ಟಾಕಿದ್ದು ಅನ್ನೋಂಥ ಮಾತನ್ನು ಎಗೇನ್ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳ್ತಾರೆ. ಒಂದು ಕಡೆ ಮುಖ್ಯಮಂತ್ರಿಗಳ ಕಡೆಯವರೆಲ್ಲರೂ ಕೂಡ ಅವ್ರ ಗುಂಪಿನವರು ಕ್ಯಾಬಿನೆಟ್ ರೀಶಫಲ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರು ಯಾವ ಕ್ಯಾಬಿನೆಟ್ ರೀಶಫಲ್ ಇಲ್ಲ, ಎಂಥದೂ ಇಲ್ಲ, ಇದನ್ನು ಹೇಳ್ತಾರೆ. ಯಾವುದು ನಂಬನ? ಮುಖ್ಯಮಂತ್ರಿಗಳ ಕಡೆ ಹೇಳಿದ ನಂಬನೋ, ಡಿ ಕೆ ಶಿವಕುಮಾರ್ ಹೇಳಿದ ಕಡೆ ನಂಬನೋ? ಕಾದು ನೋಡ್ಬೇಕಷ್ಟೆ. ಏನು ಕ್ರಾಂತಿ? ಯಾರು ಹೇಳಿದ್ರು? ಡಿ ಕೆ ಶಿವಕುಮಾರ್ ಹೇಳಿದ್ರು? ಬಿ ಜೆ ಪಿಯವ್ರು ಯಾರು ಹೇಳಿದಾರ? ಕಾಂಗ್ರೆಸ್ನವ್ರು ಹೇಳ್ಕೊಂಡಿದ್ದಕ್ಕೆ ಲೆಕ್ಕಕ್ಕೆ ತಗೊಳ್ಬೇಕಾಗಿ. ಕಾಂಗ್ರೆಸ್ನವರು ಕಾಂಗ್ರೆಸ್ ಬಗ್ಗೆ ಹೇಳ್ಕೊಂಡ್ರು, ಆಗತ್ತೆ ಅಂತ ಕೆಲವರು, ಆಗಲ್ಲ ಅಂತ ಕೆಲವರು. ಬಿ ಜೆ ಪಿಲಿ ಏನಾಗತ್ತೆ ಅಂತ ಯಾರೂ ಹೇಳಿಲ್ಲ. ಹೇಳ್ತೀರಲ್ಲಪ್ಪ, ಊಟ ಕರಿಬಾರ್ದ ಮುಖ್ಯಮಂತ್ರಿಗಳು? ಕರೀಲಿ. ಅವ್ರ ಸ್ವಾತಂತ್ರ್ಯದ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟ. ಊಟನೂ ಕರೀಲಿ, ಯಾವ್ದಾರು ಮಾಡ್ಕೊಡ್ಲಿ, ನಮಗೆ ಸಂಬಂಧ ಇಲ್ಲ. ನನಗೆ ಕೇಳಿದ್ರೆ ಹೂನಪ್ಪ, ಮುಖ್ಯಮಂತ್ರಿಗಳಿಗೆ ಪುರ್ಸೊತ್ತಿಲ್ಲ ಅವ್ರ ಮುಖ್ಯಮಂತ್ರಿ ಸ್ಥಾನ ಉಳಿಸ್ಕೊಳಕ್ಕೆ. ಇನ್ನು ಗುಂಡಿಯಲ್ಲಿ ತುಂಬ್ತಾರೆ. ಹಿಂದುಳಿದವರು, ದಲಿತರು, ಉದ್ಧಾರಕ ನಾನು, ಅದೊಂದು ಜಾತಿ ಜನಗಣತಿ ಹೆಂಗಾರ ಮಾಡಿ ಹೊರಗೆ ತಂದುಬಿಡ್ಬೇಕು ಮುಖ್ಯಮಂತ್ರಿ ಸ್ಥಾನ ಇಳಿಯೋದ್ರೊಳಗೆ. ನಾನು ದೇವರಾಜ ಅರಸು ಆಗಬೇಕು. ಈ ಆಟ ಅವಳು ಆಡಕ್ಕೆ ಶುರು ಮಾಡಿದ್ದಾರೆ. ಜಾತಿ ಜನಗಣತಿ ಬಂದರೆ ಯಾವ ಕಾರಣಕ್ಕೂ ಮುಂದೆ ಬರೋಲ್ಲ. ಈಗಾಗಲೇ ಕ್ಯಾಬಿನೆಟ್ನಲ್ಲೇ 24-25 ಜನ ಅದನ್ನು ವಿರೋಧ ಮಾಡಿದ್ದಾರೆ. ಅಲ್ಲಿ ತರಕ್ಕೆ ಬಿಡಲ್ಲ. ಇವರು ಹಾವನೂರವರ ರಿಪೋರ್ಟ್ ಯಾವ ರೀತಿ ದೇವರಾಜ ಅರಸು ಅವರು ಎಕ್ಸಿಕ್ಯೂಟ್ ಮಾಡಿದ್ರು ಆ ರೀತಿ ಮಾಡಬೇಕು ಅನ್ನೋಂಥ ಒಂದು ಭ್ರಮೆಯಲ್ಲಿದ್ದಾರೆ.